ಮೊದಲನೇ ಷಟ್ಕದಾಗ ಏನ್ ವಿಚಾರ ಮಾಡಿದ್ರು ಅಂತಂತಂದ್ರೆ ತೊಂಪದ ವಿಚಾರ ಮಾಡಿದ್ರು. ಮುಂದೆ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ತತ್ಪದ ವಿಚಾರ ಮಾಡಿದ್ರು. ಈ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಅಸಿಪದ ವಿಚಾರ. ಅಂದ್ರ ಭಗವದ್ಗೀತೆಯನ್ನು ಸಂಕ್ಷಿಪ್ತದಾಗ ಹೇಳ್ರಿ ಏನು ಅಂದ್ರ, ಭಗವದ್ಗೀತೆ ಏನ್ ಹೇಳ್ತೈತಿ ಅಂದ್ರ ಇದು ತೊಂಪದ, ತತ್ಪದ ಮತ್ತು ಅಸಿಪದದ ವಿಚಾರವನ್ನ ಹೇಳ್ತದ ಅಂತ ಯಾರಾದ್ರೂ ಸಂಕ್ಷಿಪ್ತವಾಗಿ ಹೇಳ್ಬಹುದು. ಆದ್ದರಿಂದ ಈಗ ಭಗವಂತ ಈ ಮೂರನೇ ಷಟ್ಕದ 13ನೇ ಅಧ್ಯಾಯದ ಈ 3ನೇ ಷಟ್ಕದಲ್ಲಿ ಏನ್ ಹೇಳಿದ ವಿಷಯವನ್ನ ಅನ್ನುವಂತಹದ್ದು ಇವತ್ತ ವಿಸ್ತಾರವಾಗಿ ನೋಡಾಗತ್ತೀವಿ. ಇನ್ನೊಮ್ಮೆ ಹೇಳ್ತಾರೆ ನೋಡ್ರಿ, ಇನ್ ದ ಫಸ್ಟ್ ಷಟ್ಕಂ ಕನ್ಸಿಸ್ಟಿಂಗ್ ಆಫ್ ದ ಫಸ್ಟ್ 6 chapters ಲಾರ್ಡ್ ಕೃಷ್ಣ ಹೈಲೈಟೆಡ್ ಕರ್ಮಯೋಗ ಸಾಧನ. ಏನ್ರಿ ತೊಂಬ ಪದ ವಿಚಾರ ಇರೋದ್ರಿಂದ ಅಲ್ಲೇ ಕರ್ಮಯೋಗ ಸಾಧನೆಯನ್ನು ಹೇಳಿದ 1ನೇ ಷಟ್ಕದಲ್ಲಿ ಭಗವಂತ. While in the second Shatkam, the second group of the chapters, beginning from the 7th chapter up to the 12th chapter, 7ನೇ ಅಧ್ಯಾಯದಿಂದ ಹಿಡಿದ 12ನೇ ಅಧ್ಯಾಯದವರೆಗೆ ಕೃಷ್ಣ ಏನ ಇದ್ರಾಗ ಹೆಚ್ಚಿಗೆ ಹೇಳಿದ ಅಂದ್ರೆ ಉಪಾಸನ ಯೋಗವನ್ನು ಹೇಳಿದ್ರು. ಕರ್ಮಯೋಗ, ಉಪಾಸನ ಯೋಗ ಹೇಳಿದ್ರು. 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದಾಗ ಜ್ಞಾನ ಯೋಗವನ್ನ ಹೇಳಿದರು ಹೇಳ್ತಾರೆ. ಈಗ ಜ್ಞಾನ ಯೋಗವನ್ನ ಪ್ರಾರಂಭ ಮಾಡ್ಯಾರ. ಜ್ಞಾನ ಯೋಗ ಅಂದ್ರೆ ಏನ್ರಿ? ಶ್ರವಣ, ಮನನ, ನಿಧಿಧ್ಯಾಸನ ಮರೆಯೋಂಗಿಲ್ಲ. ಜ್ಞಾನ ಯೋಗ ಅಂದ್ರೆ ಮತ್ತೇನೋ ಬೇರೆ ತಿಳ್ಕೊಬೇಡ್ರಿ. ಶ್ರವಣ, ಮನನ, ನಿಧಿಧ್ಯಾಸನ. ಹದಿಮೂರನೇ ಅಧ್ಯಾಯ, 14 ಮತ್ತು 15ನೇ ಅಧ್ಯಾಯ, ಈ 3 ಅಧ್ಯಾಯಗಳಲ್ಲಿ ಭಗವಂತ ವಿಶೇಷವಾಗಿ ಏನ್ ಹೇಳೋಣದಾನಂತಂದ್ರ ಉಪನಿಷತ್ತುಗಳಲ್ಲಿ ಇರುವಂತಹ ವಿಷಯವನ್ನ, ರಹಸ್ಯವನ್ನ ಇಲ್ಲಿ ಬಯಲಿಗೆ ಹಾಕ್ತಾ ಇದ್ದಾರೆ. ಅಂಡ್ therefore all these 3 chapters are very very important. 13ನೇ ಅಧ್ಯಾಯ, 14ನೇ ಅಧ್ಯಾಯ, 15ನೇ ಅಧ್ಯಾಯ ಉಪನಿಷತ್ತುಗಳ ಇದ್ದಂತಹ ರಹಸ್ಯಗಳನ್ನ ಇಲ್ಲೇ ಹೇಳ್ತಾ ಇರೋದ್ರಿಂದ ಈ ಅಧ್ಯಾಯಗಳು ಬಹಳ ಇಂಪಾರ್ಟೆಂಟ್. 13ನೇ ಅಧ್ಯಾಯ ಅಂತೂ ಬಹಳ ಶ್ರೇಷ್ಠ ನಾವು ಮಾಡಿದ್ದು. The 13th chapter itself is considered to be very important from a philosophical angle. ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು 13ನೇ ಅಧ್ಯಾಯವನ್ನ ಬಹಳ ಪ್ರಮುಖ ಅಧ್ಯಾಯ ಅಂತ ಪರಿಗಣಿಸ್ತೇವೆ. The entire Upanishad Sara is given in this chapter, and this chapter, like most of the other chapters, begins with a question from Arjuna, which is given in some Gita books. ನೋಡ್ರಿ, ಈ ಉಪನಿಷತ್ತಿನ ಸಾರವನ್ನ ಹೇಳುವಂತ ಈ 13ನೇ ಅಧ್ಯಾಯ ಎಲ್ಲ ಉಪನಿಷತ್ತುಗಳಲ್ಲಿ ಗುರು ಶಿಷ್ಯರ ಸಂವಾದವೇ ಇದೆ. ಅದೇ ರೀತಿಯಿಂದ ಈ ಅಧ್ಯಾಯ ಪ್ರಾರಂಭ ಆಗುವುದು ಅರ್ಜುನನ ಪ್ರಶ್ನೆಯೊಂದಿಗೆ ಪ್ರಾರಂಭ ಆಗ್ತದೆ. In certain books, the question is not there, but we can supply the question because it is useful. And in this question found in the first verse, Arjuna asked for clarification regarding 6 technical terms occurring in the Shastra. ಈ ಒಂದು 1ನೇ ಶ್ಲೋಕ ಯಾವ ಗ್ರಂಥದಲ್ಲಿ ಇಲ್ಲ, ಆ ಗ್ರಂಥ ಯಾವ್ದು ಗ್ರಂಥ ಐತಿ ಅಲ್ಲಿಂದ ನೀವು ಕೈಗಾಡ ತಗೋಬಹುದು. ಇದು ಬಹಳ ಪ್ರಮುಖವಾದ ಶ್ಲೋಕದ ಅರ್ಜುನನ ಪ್ರಶ್ನೆ. ಈ ಅರ್ಜುನನ ಪ್ರಶ್ನೆ ಏನದ? ಪ್ರಕೃತಿಂ ಪುರುಷಂ ಚೈವ. ಮೊದಲನೇ ಅಧ್ಯಾಯ, ಮೊದಲನೇ ಶ್ಲೋಕ 13ನೇ ಅಧ್ಯಾಯದಿಂದ ಮೊದಲನೇದ್ದು ಶ್ಲೋಕ ಏನ್ ಹೇಳ್ತದ ಅಂದ್ರ, ಇದ್ರಾಗೂ ಇಲ್ಲದು, ಈ ಶ್ಲೋಕದಾಗೂ ಇಲ್ಲದು, ನಮ್ ಬುಕ್ನಾಗೂ ಇಲ್ಲ, ಅವರ ಬರೆದ ಬುಕ್ನಾಗ ಐತ. ಏನಂತ ನಾವು ಪ್ರಕೃತಿಯಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞ ಏವಚ ಏತತ್ ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಏ ಕೇಶವ, ನನಗೆ ಈ ಟೆಕ್ನಿಕಲ್ ಟರ್ಮ್ಸ್ ಅಂದ್ರೆ
ಪಾರಮಾರ್ಥಿಕ ಸತ್ತ ಗ್ರಂಥಗಳಲ್ಲಿ ಅಂದ್ರೆ ಪಾರಿಭಾಷಿಕ ಶಬ್ದಗಳನ್ನು 6 ಶಬ್ದಗಳ ಅರ್ಥ ನನಗೆ ತಿಳಿಬಾರ್ದು, ಇವುಗಳ ಅರ್ಥವನ್ನ ತಿಳಿಸು ಅಂತ ಹೇಳ್ತಾನೆ. ಏನು? ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಜ್ಞೇಯ ಅಂದ್ರೆ ಏನು. ಏನ್ರಿ ಪಾರಿಭಾಷಿಕ ಶಬ್ದಗಳು ಇವು, ಶಾಸ್ತ್ರದಲ್ಲಿ ಮಾತ್ರ ಬಳಸುವಂತ ಶಬ್ದಗಳು, ಲೌಕಿಕ ಶಬ್ದಗಳು ಅಲ್ಲಿವು. ಆದ್ದರಿಂದ ಇವುಗಳ ಅರ್ಥವೇನು ಅಂತ ಅರ್ಜುನ ಕೇಳಿದ ಪ್ರಶ್ನೆ ಅಗ್ನಿ ಸೂಕ್ತವಾಗಿದೆ. ಏತತ್ ವೇದಿತು ಇಚ್ಛಾಮಿ, ಇವುಗಳ 6 ಶಬ್ದಗಳ ಅರ್ಥವನ್ನ ತಿಳಿಬೇಕು ಅಂತ ನಾನು ಇಚ್ಛೆ ಮಾಡ್ತಾ ಇದ್ದೇನೆ. ಭಗವಂತ ನನಗೆ ತಿಳಿಸಿಕೊಡು, ತಿಳಿಯುವಂತೆ ಹೇಳಿಕೊಡು. And on scrutiny we find that even though the 6 topics are mentioned by Arjuna, really speaking they can be reduced to 3 topics. ನೋಡ್ರಿ, 6 ಪ್ರಶ್ನೆ 6 ಶಬ್ದಗಳನ್ನ ಅರ್ಥ ಕೇಳಂದ್ರು ಕೂಡ ಅವನು ನಾವು 3 ಶಬ್ದಗಳಲ್ಲಿ ಅವನ್ನ ಭಟ್ಟಿಗಿಳಿಸಬಹುದು. ಏನು? ಪ್ರಕೃತಿ ಅಂದ್ರು ಒಂದೇ, ಕ್ಷೇತ್ರ ಅಂದ್ರು ಒಂದೇ, ಪುರುಷ ಅಂದ್ರು ಒಂದೇ, ಕ್ಷೇತ್ರಜ್ಞ ಅಂದ್ರು ಒಂದೇ, ಜ್ಞಾನಂ ಅಂದ್ರು ಒಂದೇ, ಜ್ಞೇಯ ಅಂದ್ರು ಒಂದೇ. ಹೀಗೆ 6 ಇದ್ದಂತವನ್ನ 3ಕ್ಕೆ ಬಟ್ಟಿ ಇಳಿಸಿದ್ವಿ ನೋಡು. ವಾಟ್ ಆರ್ ದ ರಿಪಿಟೇಷನ್? ದ ವರ್ಡ್ ಕ್ಷೇತ್ರಜ್ಞ, ದ ವರ್ಡ್ ಪುರುಷ. ಏನ್ರಿ? ಕ್ಷೇತ್ರಜ್ಞ ಅಂಡ್ ಪುರುಷ ಸೇಮ್, ಅಂಡ್ ದ ವರ್ಡ್ ಜ್ಞೇಯಂ ಅಂಡ್ ದ ಜ್ಞಾನಂ ಇವೆರಡು ಸೇಮ್. ಅಂಡ್ ಪ್ರಕೃತಿ ಅಂಡ್ ಕ್ಷೇತ್ರ ಇವೆಲ್ಲ ಸೇಮ್, ಒಂದೇ ಅರ್ಥ ಬರುವಂತ ಶಬ್ದಗಳು, ಪರ್ಯಾಯ ಶಬ್ದಗಳು. ಸೊ ಕ್ಷೇತ್ರಜ್ಞಂ is equal to ಪುರುಷ is equal to ಜ್ಞೇಯಂ and is equal to ಆತ್ಮ. ನೋಡ್ರಿ, ಕ್ಷೇತ್ರಜ್ಞ ಏನದಲ್ಲ ಅದಂದ್ರ ಪುರುಷ, ಅದ ಏನದಲ್ಲ ಅದ ಜ್ಞೇಯ, ಅದೇನದ ಅದ ಆತ್ಮ. ಸೊ 3 we have reduced into 1. ನೋಡ್ರಿ, ಇವ್ 3ನ್ನ ಒಂದ್ರಾಗ ಬಟ್ಟಿ ಇಳಿಸಿದ್ವಿ. ಕ್ಷೇತ್ರಜ್ಞ ಅಂದ್ರು ಒಂದೇ, ಪುರುಷ ಅಂದ್ರು ಒಂದೇ, ಜ್ಞೇಯ ಅಂದ್ರು ಒಂದೇ, ಆತ್ಮ ಅಂದ್ರು ಒಂದೇ. ಮತ್ 3ನ್ನು ಒಯ್ದು ಬಂದಾಗ ಬಟ್ಟೆ ಇಳಿಸಿದ್ವಿ. ಸಿಮಿಲರ್ಲಿ ದ ವರ್ಡ್ ಕ್ಷೇತ್ರಂ, ಪ್ರಕೃತಿ ಆರ್ 2 words implying the same topic. ಕ್ಷೇತ್ರಂ ಅಂದ್ರು ಅದ, ಪ್ರಕೃತಿ ಅಂದ್ರು ಅದ, 2 ಶಬ್ದಗಳು, ವಸ್ತು ಮಾತ್ರ ಬಂದೇ. We can refer to it as ಅನಾತ್ಮ. ಅನಾತ್ಮ ಅಂತ ಕರೀಬಹುದು ನಾವು. So ಕ್ಷೇತ್ರಂ is equal to ಪ್ರಕೃತಿ and is equal to ಅನಾತ್ಮ. ಅಂದ್ರೆ ಏನಂಗಾದ್ರು, ಇವು 6 ಶಬ್ದಗಳನ್ನ ಬಟ್ಟಿ ಇಳಿಸಿ 5 ಶಬ್ದಗಳನ್ನು ಕೂಡಿಸಿ ಆತ್ಮ ಮಾಡಿದ್ವಿ, 1 ಶಬ್ದ ಕೂಡಿಸಿ ಅನಾತ್ಮ ಮಾಡಿದ್ವಿ. So thus Atma is one topic, Anatma is another topic. ಅಂದ್ರೆ ಇವು 6 ಏನ್ ಪಾರಿಭಾಷಿಕ ಶಬ್ದಗಳದಾವ, ಇವುಗಳನ್ನು ನಾವು ಬಟ್ಟಿ ಎದುರಾಗಿಸಿದ್ವಿ. ಒಂದು ಆತ್ಮ, ಇನ್ನೊಂದು ಅನಾತ್ಮ. Then the sixth and the final topic that Arjuna wants to know is ಜ್ಞಾನಂ. ಏನ್ ಉಳಿತು ಈಗ? 6ನೇ ವಿಷಯವನ್ನು ಉಳಿತು, ಜ್ಞಾನವನ್ನು ಉಳಿತು. And this ಜ್ಞಾನಂ should be separately taken because it doesn't come under Atma. ಈ ಜ್ಞಾನ ಇದು ಆತ್ಮದಾಗ ಬರುವುದಿಲ್ಲ, ಇದು ಅನಾತ್ಮದಾಗೂ ಬರುವುದಿಲ್ಲ, ಇದನ್ನು ಬೇರೆ ನೀಡಬೇಕು ಅಂತ. So it doesn't come under ಅನಾತ್ಮ. So ನೋಡು, ಅನಾತ್ಮನೂ ಅಲ್ಲ, ಆತ್ಮನೂ ಅಲ್ಲ, ಜ್ಞಾನ ಅನ್ನುವಂಥದ್ದು. Therefore, ಜ್ಞಾನ should be taken as a separate topic. The 6 topics can be reduced into 3: Atma, Anatma and Jnanam. ನೋಡ್ರಿ, 4 ಶಬ್ದಗಳನ್ನು ಬಟ್ಟಿ ಇರಿಸಿ ಆತ್ಮಕ್ಕೆ ಇರಿಸಿದ್ವಿ, ಅನಾತ್ಮಕ್ಕೆ 1 ಶಬ್ದ 1 ಕೊಟ್ವಿ, ಅನಾತ್ಮ ಅಂತ. ಆಮೇಲೆ ಉಳಿದೇನ ಜ್ಞಾನ. ಜ್ಞಾನ ಅದು ಆತ್ಮನೂ ಅಲ್ಲ, ಅನಾತ್ಮ ಅಲ್ಲ, ಅದನ್ನು ಬೇರೆ ಇಟ್ಟು 6 ಶಬ್ದಗಳಿಂದ 3 ಶಬ್ದ ಇರಿಸಿದ್ವಿ. ಒಂದು ಆತ್ಮ, ಒಂದು ಅನಾತ್ಮ, ಒಂದು ಜ್ಞಾನ. ಜ್ಞಾನ ಅಂದ್ರೆ ಅದ ಅಮಾನಿತ್ವಾದಿ ಏನ ಆಸುರಿ ಸಂಪತ್ತು ಅಂತೇಳಿ ಅರ್ಧ ಜ್ಞಾನ ಅನ್ನೋದು, ಅದ ಹೇಳ್ತಾರ. Lord Krishna discusses from the 2nd verse up to the 24th verse. Verse number 2 to verse number 24, Krishna gives the 3 topics: Atma, Anatma and Jnanam. 2ನೇ ಶ್ಲೋಕದಿಂದ 24ನೇ ಶ್ಲೋಕಕ್ಕೆ ಅರ್ಜುನನ ಕೃಷ್ಣ ಏನ್ ಹೇಳ್ತಾರ ಅಂತ ಆತ್ಮನ ಬಗ್ಗೆ, ಅನಾತ್ಮದ ಬಗ್ಗೆ ಮತ್ತು ಜ್ಞಾನದ ಬಗ್ಗೆ ಹೇಳ್ತಾನೆ. Now we will briefly see what is Krishna's description. ಕೃಷ್ಣ ಹೆಂಗ್ ವರ್ಣನೆ ಮಾಡ್ಯಾನ.
First, I will take up the word anatma, which is equivalent to two words. ಅನಾತ್ಮ ಅಂದ್ರೆ ಎರಡು ಶಬ್ದಗಳು ಕೂಡಿಸಿ ಅನಾತ್ಮ ಮಾಡಿವಿ. ಯಾವ್ಯಾವ ಅವು ಎರಡು ಶಬ್ದಗಳು? ಒಂದು ಕ್ಷೇತ್ರನ್ನ ಒಂದು ಪ್ರಕೃತಿಯನ್ನು ಕೂಡಿಸಿ ಅನಾತ್ಮ ಮಾಡಿದೀವಿ. They put together, we are referring together as ಅನಾತ್ಮ. ನಾವೇನ್ ಮಾಡಿದೀವಿ ಇವನ್ನ ಅನಾತ್ಮ ಅಂತ ಪರಿಗಣನೆ ಮಾಡ್ತಾ ಇದ್ದೀವಿ. 7, 8, 15 ಉಳಿದವ್ರು ಎಲ್ಲ ಯಾಕೆ ಬಂದಿಲ್ಲ ಇವತ್ತ? ಮಂದಿ ಕಮ್ಮಿ ಇತ್ತಲ್ಲ, ಟಯರ್ಡ್ ಆಗತ್ತ ಇರ್ಲಿ. ನಾವು ವಾಟ್ ಈಸ್ ಅನಾತ್ಮ? ಅನಾತ್ಮ ಅಂದ್ರೆ ಏನು? ಆಸ್ ರಿವೀಲ್ಡ್ ಬೈ ಕೃಷ್ಣ ಹಿಯರ್, ಪರಮಾತ್ಮ ಕೃಷ್ಣ ಏನ್ ಹೇಳ್ಕೊಟ್ಟ ಪ್ರಕಾರ ಅನಾತ್ಮ ಅಂದ್ರೆ ಏನು? ಕೃಷ್ಣ ಸೇ ವೆದ whatever I experience, whatever I experience in front of me, whatever a drishya padartha is there, it will come under anatma. ನೋಡ್ರಿ, ಸಿಂಪಲ್ ಅನಾತ್ಮ ಅಂದ್ರೆ ಏನು? ಸಿಂಪಲ್ ಎಲ್ಲರಿಗೂ ಹೇಳ್ಬೇಕಂದ್ರೆ ಯಾವ್ದು ನಮಗ ಅನುಭವಕ್ಕೆ ಬರ್ತದೆ ಏನ್ರಿ? ಯಾವ್ದಕ್ಕೆ ನಮ್ಗ ಅನುಭವಕ್ಕೆ ಬರ್ತದೆ, ಯಾವ್ದು ನಮ್ಮ ಎದುರಿಗೆ ಇದ್ದು ನಮಗ ಅನುಭವಕ್ಕೆ ಬರಾಗತ್ತದೆ, ಯಾವ್ದು ದೃಶ್ಯ ಅದ ಅದು ಒಟ್ಟು ಅನಾತ್ಮ. ಟಿವಿ ನೋಡಾಕತ್ತೀನಿ, ಟಿವಿ ಅನಾತ್ಮ. ಮೊಬೈಲ್ ನೋಡಾಕತ್ತೀನಿ, ಮೊಬೈಲ್ ಅನಾತ್ಮ. ಪುಸ್ತಕ ನೋಡಾಕತ್ತೀನಿ, ಪುಸ್ತಕ ಅನಾತ್ಮ. ಮತ್ ಯಾವ್ದು ಅನಾತ್ಮ ರೀ? ಹೊರಗಡೆ ಏನ್ ನೋಡಾಕತ್ತೀವಿ ಎಲ್ಲವೂ ಅನಾತ್ಮ. ಚೇರ್ ನೋಡಾಕತ್ತೀನಿ, ಅದು ಅನಾತ್ಮ. ಅಲ್ಲೊಂದು ಕುದುರೆ ನೋಡಾಕತ್ತೀನಿ, ಅದು ಅನಾತ್ಮ. ಎಲ್ಲವೂ ಅನಾತ್ಮ ವಸ್ತುಗಳೇ. ಏನು ದೃಶ್ಯ ಪದಾರ್ಥದ ಒಟ್ಟು ಅನಾತ್ಮ. ಕಮಲಾ ಅವ್ರು ಹೇಳಿದಂಗ ದೃಶ್ಯ ಏನದ ಅದು ಅಷ್ಟು ಅನಾತ್ಮ. ಈಗ ಹೇಳ್ತೀನಿ ನೋಡ್ರಿ, ಶರೀರ ಅನಾತ್ಮ, ಮನಸ್ಸು ಬುದ್ಧಿ ಅನಾತ್ಮ, ಅಹಂಕಾರ ಚಿತ್ತು ಇಲ್ಲಿ ಅನಾತ್ಮ ಅಂದ್ರಿ ಗೆದ್ರಿ. ಶರೀರ ಕಣ್ಣಿಗೆ ಕಾಣ್ತದ, ಬಿಡ್ತದ, ತೋರ್ತದ, ಅನಾತ್ಮ. ಅನಾತ್ಮ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲವೂ ಕೂಡ ಅನಾತ್ಮದಾಗ ನೀವು ಒಗದ್ರಿ, ನೀವು ಜ್ಞಾನಿಗಳ. ಅವುಗಳಲ್ಲಿ ನಾನು ಅಂತ ಕುಂತ್ರಿ ಅಜ್ಞಾನಿಗಳು. ಇಷ್ಟ ಫರಕ ನೋಡಿ, ಶಾಸ್ತ್ರ ಬಹಳ ಇಲ್ಲ. ನಾ ಏನೇನ್ ನನ್ಗೆ ಅನುಭವ ಬರ್ತದ, ಏನೇನು ದೃಶ್ಯ ಪದಾರ್ಥಗಳದಾವ ಅವೆಲ್ಲವೂ ಅನಾತ್ಮ. In Sanskrit, we use the word drishyam. In English, we can translate it as anything experienced is anatma. ಸಂಸ್ಕೃತದಾಗ ದೃಶ್ಯ ಪದಾರ್ಥ ಏನದ ಅದು ವಸ್ತು ಅನಾತ್ಮ. ಅದು ಶರೀರ ಇರ್ಲಿ, ಅದು ಮನಸ್ಸು ಇರ್ಲಿ, ಅದು ಬುದ್ಧಿ ಇರ್ಲಿ, ಚಿತ್ತ ಇರ್ಲಿ, ಅಹಂಕಾರ ಇರ್ಲಿ, ಎದುರಿಗೆ ಒಂದು ಕತ್ತೆ ಇರ್ಲಿ, ಒಂದು ಕುದುರೆ ಇರ್ಲಿ, ಒಂದು ಗೋಡೆ ಇರ್ಲಿ, ಒಂದು ಟಿವಿ ಇರ್ಲಿ, ಒಂದು ಬುಕ್ ಇರ್ಲಿ, ಎಲ್ಲವೂ ಅನಾತ್ಮವೇ. ಆ ಅನಾತ್ಮವನ್ನ ನೋಡುವಂತ ದೃಕ್ ಏನದ ಆತ್ಮ ಅದ. ಇಷ್ಟು ಮೊದಲ ವಿವೇಕ ಮಾಡ್ತದೆ. Then what is all the things will fall under this anatma? The entire universe will fall under anatma. ನೋಡ್ರಿ, ಜಗತ್ನಾಗ ಏನಿರುವಂತಹ ವಸ್ತುಗಳು ಏನದಾವ ಎಲ್ಲವೂ ಅನಾತ್ಮ. ಗಿರಿ, ವನ, ನದಿ, ಸಮುದ್ರ ಏನ್ರಿ ಎಂತ ರಮಣೀಯ ಐತಂದ್ರು ಅನಾತ್ಮವೇ. Because it is an object of experience. ನಮ್ಮ ಅನುಭವಕ್ಕೆ ಯಾವ್ದು ವಿಷಯ ಆಗ್ತದ ಅದು ಅಷ್ಟು ದೃಶ್ಯ ಅದ, ಯಾವ್ದು ದೃಶ್ಯ ಅದ ಅದು ಅನಾತ್ಮ ಅದ. It is an object of my experience. ನನ್ನ ಅನುಭವಕ್ಕೆ ಯಾವ್ದು ವಿಷಯ ಆಗೈತಿ ಅದು ಅನಾತ್ಮ ಅದ. It may not be an object in the present, which can become an object of experience. So any objectifiable thing is called anatma. Even the heaven will come under anatma. Swarga, naraka, anatma. Pavada, anatma. Kundalini, anatma. ಅಣಿಮಾದಿ ಸಿದ್ಧಿಗಳು ಅನಾತ್ಮ. ಅನ್ನಾಗ ಬರ್ಬೇಕು, ನಮಗ ಧೈರ್ಯ ಬರ್ಬೇಕು.
Because even though I do not objectify the heaven now, ಇವತ್ತು ನಾವು ಸ್ವರ್ಗನ ಎಲ್ಲಿ ತೋರಿಸೋದ್ರೆ ಹೇಳಕ್ ಬರೋದಿಲ್ಲ ಅಂದ್ರೂ ಕೂಡ ನಾವು ಶಾಸ್ತ್ರದ ಮೂಲಕ ಸ್ವರ್ಗ ಒಂದು ಅದ ಅಂತ ಹೇಳ್ತೇವಲ್ಲ, ಆದ್ದರಿಂದ ಅದು ಆಬ್ಜೆಕ್ಟಿವ್ ಅಂದ್ರೆ ಅದು ನಮ್ಮ ಅನುಭವಕ್ಕೆ ವಿಷಯ ಆಗೈತೆ. ಅಂದ್ರಿಂದ ಸ್ವರ್ಗನೂ ಕೂಡ ಅನಾತ್ಮ. If I gather sufficient punyam to go there, then the heavens will become objectifiable. ನಾನು ಒಂದು ವೇಳೆ ಅನೇಕ ಸಕಾಮ ಪುಣ್ಯಗಳನ್ನ ಮಾಡಿ ಆ ಸ್ವರ್ಗಕ್ಕೆ ಹೋದ್ರೆ ಅದು ನನಗೆ ದೃಶ್ಯ ಆಗಬಹುದು. ಯಾರು ಪುಣ್ಯ ಮಾಡ್ಯಾರ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ, ಅವರು ಸ್ವರ್ಗವನ್ನ ನೋಡ್ಯಾರ, ಅವ್ರಿಗೆ ಅದು ವಿಷಯ ಆಗೈತಿ. ಆದ್ದರಿಂದ ಅದು ಅನಾತ್ಮ ಅಂತ ನಾವು ಹೇಳ್ತೇವಿ. And therefore we do not say what is objectified, we say what is objectifiable. ನಾವೇನಂತೀವಿ, ಸ್ವಲ್ಪ ಬದಲಾವಣೆ ಮಾಡ್ತೇವೆ. ನಾನು ನೋಡೀನಿ ಅನ್ನೋದಿಲ್ಲ, ಯಾರ ನೋಡಿದ್ರು ಅದು ಆಬ್ಜೆಕ್ಟ್ ಆಗ್ಯದ, ಅದು ದೃಶ್ಯ ಆಗ್ಯದ. ಅದು ಯಾರ್ಯಾರ ನೋಡಾಕ್ ಬಂದ್ರು ಕೂಡ ಅದು ದೃಶ್ಯ ಆಗೈತಂದ್ರ ಅದು ಅನಾತ್ಮವೇ. ನಾನು ನೋಡಿಲ್ಲ ಏನಾಯ್ತು, ಅದು ಅನಾತ್ಮವೇ. ನಾನು ಕುಂಡಲಿನಿ ಆಗಿಲ್ಲ ಜಾಗ್ರತ್ ನನಗೆ, ಆದ್ರೆ ಅದು ಅನಾತ್ಮ ಅಂತ ತಿಳಿದು ಕೈ ಬಿಟ್ಟೇನೆ. ಮಾಡಾಕ್ ಹೋಗಿದ್ದೆ, ಆಗ್ಲಿಲ್ಲ. ನಾನು ಕುಂಡಲಿನಿ ಜಾಗ್ರತೆ ಮಾಡ್ಕೋಬೇಕು ಅಂತ ಬಹಳ ಪ್ರಯತ್ನ ಮಾಡಿದೆ, ಆಗ್ಲಿಲ್ಲ, ಬಿಟ್ಟೆ ಕೈ. ಯಾವಾಗ ಗುರುಗಳು ಹಿಂಗ್ ಹೇಳಿದ್ರು ಅವಾಗ ಕೈ ಬಿಟ್ಟೆ. Objectify. Whenever it is experienced, it is anatma. ಯಾವುದು ಅನುಭವಕ್ಕೆ ಬರ್ತೈತೆ ಅದು ವಸ್ತು ಅನಾತ್ಮ. Therefore the world is anatma. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ಹೇಳ್ರಿ. ಯಾರ್ಯಾರು ಗಂಡ್ ಮಕ್ಳು ಅಂದಿರಿ ಅವ್ರಿಗೆ ಕೇಳ್ತೀನಿ. ಹೇಳ್ರಿ, ಮಗಂದು ಹೆಂಡತಿದು ಶರೀರ ಆತ್ಮ ಐತೋ ಅನಾತ್ಮ ಐತ್ರಿ? ಅನಾತ್ಮ. ಯಾರು ಗಂಡ್ ಮಕ್ಳು ಅಂದಿರಿ ಅವ್ರಿಗೆ ಕೇಳಿ. ಹೆಣ್ಮಕ್ಳಿಗೆ ಗಂಡನ ಶರೀರ, ಮಗನ ಶರೀರ, ಮಗಳ ಶರೀರ ಆತ್ಮ ಐತೋ ಅನಾತ್ಮ ಐತ್ರಿ? ಇಲ್ಲಿ ಮಠ ನಮ್ಗೆ ಬರ್ಬೇಕ ನಿಲುವು. ಅನಾತ್ಮ ಅದ. ಯಾವ್ದು ನಮ್ಗೆ ಅನುಭವಕ್ಕೆ ಬರ್ತದ ಅದು ಅಷ್ಟು ಅನಾತ್ಮ ಅದ. ಲಗ್ನಕ್ಕೆ ಒಂದು ಸೀರೆ ತಗೊಂಡಿವ್ರಿ, 50,000 ರೂಪಾಯಿ ಕೊಟ್ಟು ತಗೊಂಡಿವಿ. ಏನ್ ಆತ್ಮ ಆಯ್ತು ಅನಾತ್ಮ ಆಯ್ತು? ಅನಾತ್ಮ. And then Krishna points out that the very body comes under the object of experience because I am able to intimately experience the conditions of the body, and therefore body will also come under anatma. ಹೇಳಿದ್ದನ್ನ ಅವ ಹೇಳ್ತಾನೆ ಕೃಷ್ಣ. ನೋಡಪ್ಪ, ಹೆಂಗ ನೀ ಜಗತ್ತಿನ ವಸ್ತುಗಳು ನಿನಗೆ ಅನುಭವಕ್ಕೆ ಬರ್ತಾವ, ಹಂಗ ಶರೀರನು ಅನುಭವಕ್ಕೆ ಬರ್ತದ. ಆದ್ದರಿಂದ ಶರೀರನು ಅನುಭವಕ್ಕೆ ಬರ್ತದ ಅಂದ್ಮ್ಯಾಗ ಇದನ್ನು ಅನಾತ್ಮ ಅಂತ ತಿಳ್ಕೋ. ವಿಚಾರ ಮಾಡು, ಸಂಶಯ ಇದ್ರೆ ವಿಚಾರ ಮಾಡಿ ತಿಳ್ಕೋ. ಅಂಡ್ ಕಮಿಂಗ್ ಫರ್ದರ್ ಕ್ಲೋಸರ್, ಇನ್ನೂ ಸ್ವಲ್ಪ ಒಳಗೆ ಬಂದು ಹೇಳ್ತಾನೆ, ಇವನ್ ದ ಮೈಂಡ್ ಈಸ್ ಅನ್ ಆಬ್ಜೆಕ್ಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್. ನನ್ನ ಮನಸ್ಸು ನನಗೆ ಕಾಣ್ತಾ ಇದೆ, ಆದ್ರಿಂದ ನನ್ನ ಮನಸ್ಸು ಅನಾತ್ಮವಾಗಿದೆ. ನಾ ಏನ್ ಹೇಳಿದೆ ಅದನ್ನ ಹೇಳ್ತಾನೆ. Because I am able to intimately feel and know the conditions of my mind. ಮನಸ್ಸು ಇಲ್ಲೈತೋ ಎಲ್ಲರೇ ಹೋಗೈತೋ ಮಾರ್ಕೆಟ್ಗೆ ನನಗೆ ಗೊತ್ತಾಗ್ತದ. ಆದ್ರಿಂದ ಮನಸ್ಸು ನನಗೆ ದೃಶ್ಯ ಅದ, ಆದ್ರಿಂದ ಮನಸ್ಸು ಅನಾತ್ಮ ಅದ. which includes the intellectual conditions also. ನೋಡ್ರಿ, ನನ್ನ ಬುದ್ಧಿ ಹೆಂಗದ ಅನ್ನೋದು ನನಗೆ ಗೊತ್ತದ, ನನ್ನ ಬುದ್ಧಿ ಹೆಂಗದ ಅಂತ ಗೊತ್ತದ. ಯಾಕಂದ್ರೆ ನನಗೆ ಬುದ್ಧಿ ಇವತ್ತು ಕೆಲಸ ಮಾಡಬಲ್ರಿ, ನಿನ್ ರಾತ್ರಿ ನಿದ್ದೆ ಆಗಿಲ್ರಿ ಅಂತ ಬುದ್ಧಿ ಕೆಲಸ ಮಾಡೋದು ಗೊತ್ತಾಗ್ತೈತೆ. ಅಂದ್ರೆ ಬುದ್ಧಿ ನಿಮಗ ವಿಷಯ ಆಗ್ಯದ, ಆದ್ರಿಂದ ಬುದ್ಧಿ ಅನಾತ್ಮ. ಬುದ್ಧಿ ಬಹಳ ಚುರುಕದರಿ, ಅಭಿಮಾನ ಪಡ್ತೀರಿ ಅದ್ರ ಬಗ್ಗೆ. ಬುದ್ಧಿ ಬಹಳ ದಟ್ಟದ, ನೆನಪಿಡಂಗಿಲ್ಲ, ತಿಳ್ಕೊಳ್ಳೋದಿಲ್ಲ, ಬಹಳ ದಟ್ಟದ. ಅಭಿಮಾನ ಪಡ್ತೀರಿ ಅದ್ರ ಬಗ್ಗೆ. ಅದು ಬುದ್ಧಿ ಚುರುಕಿದ್ರು ಅಭಿಮಾನ ಪಡಬೇಡ್ರಿ, ಅದು ದಡ್ಡ ಇದ್ರು ಅಭಿಮಾನ ಪಡ್ರಿ. ನೀವು ಆತ್ಮ ಅದೇನೆ ಅಂತ ತಿಳ್ಕೊಂಡು ದಾಟ್ರಿ ಅಂತ ಹೇಳ್ತದ ಶಾಸ್ತ್ರ. ಸೂಕ್ಷ್ಮ ಬುದ್ಧಿ ಇದ್ರೆ ಶಾಸ್ತ್ರ ತಿಳಿತೈತೆ ಅನ್ನೋದಕ್ಕ ಸೂಕ್ಷ್ಮ ಬುದ್ಧಿ ಮಾಡ್ಕೊಳ್ಳಿರಪ್ಪ. ನಿಮ್ಮ ಬುದ್ಧಿನ ಮಸೀರಿ, ದಿವಸ ಶ್ರವಣ ಅನ್ನುವಂತ ಕಲ್ಲಿಗೆ ಹಾಕಿ ಮಸೀರಿ ಅಂತ ಹೇಳಾಗತ್ತೈತಿ. ಇದು ತಿಳ್ಕೊಳಕಂತ ಹೇಳಾಗತ್ತದ. ಆ ಬುದ್ಧಿ ಬಗ್ಗೆ ಅಭಿಮಾನ ಹುಟ್ಟಾಕಲ್ಲ. ನಾನು ಶಾಸ್ತ್ರ ತಿಳಿತು, ಅಹಂಕಾರ ಪಡುವಂತ ವಿಷಯ ಅಲ್ಲ. ಅಹಂಕಾರ ಪಡೋದು ಯಾರ್ರಿ? ಅನಾತ್ಮನೋ ಆತ್ಮನೋ?
ಅನಾತ್ಮರೇ. ಜ್ಞಾನ ಬಂದಮ್ಯಾಗು ಅನಾತ್ಮದಾಗ ಅಭಿಮಾನ ಇಟ್ಕೊಂಡಾರ ಕೆಲವು ಮಂದಿ ದೊಡ್ಡವರು. ಅವ್ರಿಗೇನು ಜ್ಞಾನಿಗಳಂತೀರೋ ಅಜ್ಞಾನಿಗಳಂತೀರೋ ವಿಚಾರ ಮಾಡ್ರಿ ನೀವೇ. ನಾನು ಹಂಗ ಹೇಳ್ತೇನೆ ಶಾಸ್ತ್ರ, ನಾ ಹಿಂಗ ಹೇಳ್ತೇನೆ ಶಾಸ್ತ್ರ ಅಂತ ತಿಳ್ಕೊಂಡು ತಮ್ಮ ಬುದ್ಧಿ ಪ್ರದರ್ಶನಕ್ಕ ಅವರು ಹೆಮ್ಮೆ ಪಡ್ಕೋತಾರಂದ್ರ ಅನಾತ್ಮದ ಬಗ್ಗೆ ಅಭಿಮಾನ ಪಡಾಕತ್ತಾರ ಅವ್ರು. ಇನ್ನ ಆದ್ದರಿಂದ ಅಹಂಕಾರ ಒಳ್ಳೆಯದಲ್ಲ, ಅದು ಯೋಗ್ಯನೂ ಅಲ್ಲ. ಅಹಂಕಾರ ಅದು ಅನಾತ್ಮ ಆಗ್ತದೆ. ಅನಾತ್ಮದಲ್ಲಿ ಅಭಿಮಾನ ಇಳಿಸಿದಂಗ ಆಗ್ತದೆ. And therefore the mind also becomes under anatma. ಮನಸ್ಸು ಬುದ್ಧಿಗಳು ಎರಡು ಅನಾತ್ಮದಾಗ ಬಿದ್ದು. And therefore putting them together, the world plus body plus the mind along with all their conditions put together is called anatma. ಅದಕ್ಕಂದ್ರೆ ಅನಾತ್ಮದಾಗ ಯಾವ್ಯಾವ ಬಂದ್ವು ಅಂತಂದ್ರೆ ಈ ಜಗತ್ತಿನೊಂದಿಗೆ ಈ ಶರೀರದೊಂದಿಗೆ ಈ ಮನಸ್ಸಿನೊಂದಿಗೆ ಬುದ್ಧಿ, ಚಿತ್ತ, ಅಹಂಕಾರ ಏನದ ಅಷ್ಟು ಅನಾತ್ಮದಾಗ ಬಂದ್ಬಿಟ್ಟು. ಅಂಡ್ ವಾಟ್ ಇಸ್ ದ ನೇಚರ್ ಆಫ್ ಅನಾತ್ಮ? ಏನಂಗಾರ ಅನಾತ್ಮದ ಸ್ವರೂಪ ಏನ್ರಿ? ವಿಚಾರ ಮಾಡಿರೇನು? ದ ನೇಚರ್ ಆಫ್ ಅನಾತ್ಮ ಈಸ್ ನಂಬರ್ 1, ಇಟ್ ಈಸ್ ಅಚೇತನ ಸ್ವರೂಪ. ಜಡ ಆಯ್ತು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಶರೀರ, ಜಗತ್ತು, ಇಡೀ ಜಗತ್ತು ಎಲ್ಲವೂ ಜಡ ಅದ, ಚೇತನ ಇಲ್ಲ ಇದ್ರಾಗ. material in nature. So the entire ದೃಶ್ಯ ಪ್ರಪಂಚ, the anatma is made up of matter. ಏನ್ರಿ? ಅನಾತ್ಮ ಅನ್ನುವಂಥದ್ದು ಇದು ಪದಾರ್ಥಗಳಿಂದ ಆಗ್ಯದ, ಜಡ ಪದಾರ್ಥಗಳಿಂದ ಆಗ್ಯದ. ಅಂಡ್ therefore it is inert in nature. ಅದು ಸ್ವಭಾವತಃ ಜಡ ಅದ. ಜಡ ಅಂದ್ರೆ ಏನ್ ಲಕ್ಷಣ? ಸ್ವ ಇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಈ ಮೊಬೈಲ್ದು ಇದಕ್ಕೆ ಏನೂ ಅಭಿಮಾನ ಇಲ್ಲ. ನಾನು ಇಷ್ಟು ಮಂದಿಗೆ ಪ್ರವಚನ ಹೇಳಾಗತ್ತಿಗೆ ಇದು ಕೆಲ್ಸಕ್ಕೆ ಅನುಕೂಲ ಮಾಡೇನಿ ಅನ್ನುವಂತ ಅಭಿಮಾನನೂ ಇಲ್ಲ ಅದಕ್ಕೆ. ಇದನ್ನ ಯಾರು ಹಿಡ್ಕೊಂಡಾರ ಅನ್ನೋದು ಗೊತ್ತಿಲ್ಲ, ಏನೇನು ಇಲ್ಲ ನೋಡ್ರಿ. ಸ್ವ ಇತರ ಜ್ಞಪ್ತಿ ಶೂನ್ಯತ್ವಂ, ಯಾರು ಅನ್ನೋದು ಗೊತ್ತಿಲ್ಲ, ಇದನ್ನ ಯಾರು ಹಿಡ್ಕೊಂಡಾರ ಅನ್ನೋದು ಗೊತ್ತಿಲ್ಲ. ಈ ಮೊಬೈಲ್ ಜಡ ಅದ. ಹಂಗ ಈ ಜಗತ್ತು, ಈ ಶರೀರ, ಮನಸ್ಸು, ಬುದ್ಧಿಗಳು ಜಡ ಅದಾವ. ಅವೆಲ್ಲ ಅನಾತ್ಮಗಳೆಲ್ಲವೂ ಜಡ ಅದಾವ. ಆತ್ಮ ಒಂದ ಚೇತನದ. Even though the body seems to be sentient according to the scriptures, the sentiency of the body is not intrinsic or the natural sentiency, but it is a borrowed. And that is why at the time of death, the sentient body becomes insentient, indicating that sentiency is not the intrinsic nature of the body. ನೋಡ್ರಿ, ಜಡವಾದ ಶರೀರ ಇದ್ರೂ ಕೂಡ ಇದು ಚೇತನದಂತ ಅಡ್ಡಾಡ್ತದ, ಮಿಸಿಯಾಡ್ತದ, ಮಾತಾಡ್ತದ, ನಗತದ, ಅಳ್ತದ. ಮತ್ ಈ ಚೇತನದಂತೆ ಇದು ಕಾಣಕತೈತಲ್ರಿ ಅಂತ ಯಾರಾದ್ರು ಅಂದ್ರ ಇದು ಕೈಗಡ ತಗೊಂಡದ. ಚೇತನದಿಂದ ಚೇತನತ್ವವನ್ನ ಕೈಗಡ ತಗೊಂಡು ಈ ರೀತಿ ಇದು ವರ್ತನೆ ಮಾಡಾಕತ್ತದ. ನೋಡ್ರಿ, ಅದೇ ರೀತಿ ಇದು ಶರೀರ ಮರಣವನ್ನ ಅಪ್ಪಿದಾಗ ಏನು ನಗುದಿಲ್ಲ, ಅಳುವುದಿಲ್ಲ, ಏನು ಆಗುದಿಲ್ಲ, ಜಡ ಐತೆ ಅನ್ನೋದು ಅವಾಗ ಗೊತ್ತಾಗ್ತದೆ. ಆದ್ರಿಂದ ಇದು ಹೆಂಗದ ಅಂದ್ರೆ ಮ್ಯಾಗ್ನೆಟ್ ನಿಂದ ಕಬ್ಬಿಣ ಶಕ್ತಿಯನ್ನ ಪಡೆದಂಗ ಈ ಸೂಕ್ಷ್ಮ ಶರೀರ, ನಮ್ಮ ಮನಸ್ಸು, ಬುದ್ಧಿಗಳು ಏನದಾವ ಚೇತನದ ಶಕ್ತಿಯನ್ನ ಅದನ್ನ ಕೈಗಳ ತಗೊಂಡು ಚೇತನವತ್ ಅವಭಾಸತೆ ಇತಿ ಚಿದಾಭಾಸ. ಚೇತನ ರಹಿತತ್ವೇ ಸತಿ ಚೇತನವತ್ ಅವಭಾಸತೆ ಇತಿ ಚಿದಾಭಾಸ. ಚೇತನ ಇಲ್ಲ, ಆದ್ರೆ ಚೇತನದಂತೆ ಕೆಲಸ ಮಾಡ್ತಾವ. ಶರೀರ ಜೀವಂತ ಇದ್ದಾಗ ಇದು ಮಾತಾಡ್ತದ. ಆ ಚೇತನ ಇದ್ರದಲ್ಲ, ಅದು ಆತ್ಮನಿಂದ ಕೈಗಳ ತಗೊಂಡು ಆ ಕೆಲಸವನ್ನ ಮಾಡ್ತಾ ಇದೆ. And therefore the mind is also intrinsically ಅಚೇತನಂ. ವಿಚಾರ ಮಾಡಿದ್ರೆ ಆ ಮನಸ್ಸು ಕೂಡ ಅಚೇತನದ, ಬುದ್ಧಿನೂ ಅಚೇತನದ. ಅಹಂಕಾರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲವೂ ಅಚೇತನದಾವ. ಶರೀರನೂ ಅಚೇತನದ. And therefore the world plus body plus mind is equal to ಅನಾತ್ಮ. ಆದ್ದರಿಂದ ಈ ಜಗತ್ತಿನಂತೆ ಶರೀರದಂತೆ ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಇವೆಲ್ಲವೂ ಏನದವ ಅನಾತ್ಮ. And this anatma is achetanam. That is the first feature. ಇದು ಒಂದೇ ಪಾಯಿಂಟ್. 13ನೇ ಅಧ್ಯಾಯದಾಗ ನಾವ್ ಏನ್ ನೋಡಿದೀವಿ ಅಂತಂದ್ರೆ ಅನಾತ್ಮವು ಜಡವಾಗಿದೆ.
ಅದು ಅನಾತ್ಮ ಯಾವುದು? ಈ ಶರೀರ ಮೊದಲು ಮಾಡ್ಕೊಂಡು ಈ ಜಗತ್ತು ಮತ್ತು ಶರೀರದ ಒಳಗಿರುವಂತಹ ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರದವರೆಗೆ ಏನದ ಅಷ್ಟು ಜಡ ಅದ. ಇದು ಒಂದೇ ಪಾಯಿಂಟ್. ನಾವೇನ್ ತಿಳ್ಕೊಂಡಿವಪ್ಪ 13ನೇ ಅಧ್ಯಾಯದಾಗ ಅಂದ್ರೆ ಇದು ಒಂದೇ ಪಾಯಿಂಟ್ ಏನ್ ತಿಳ್ಕೊಂಡಿವಿ. ಎರಡನೇ ಪಾಯಿಂಟ್ ಏನ್ ತಿಳ್ಕೊಂಡಿವಿ? ಅನಾತ್ಮ ಇಸ್ ಫುಲ್ ಆಫ್ ಅಟ್ರಿಬ್ಯೂಟ್ಸ್. ಈ ಅನಾತ್ಮ ಅನೇಕ ಗುಣಗಳಿಂದ ಕೂಡ್ಯದ, ಅನೇಕ ಅವಯವಗಳಿಂದ ಕೂಡ್ಯದ. ಒಂದ್ ಗಿಡಕ್ಕ ಟೊಂಗೆ ಹೂ ಎಲೆ ಮೊದಲಾದಗಳು ಹೆಂಗ ಬೇರು ಕಾಂಡಗಳಿಂದ ಕೂಡಿದೆಯೋ, ಹೆಂಗ ಒಂದು ಶರೀರ ಕೈ ಕಾಲು ಮೂಗು ಕಣ್ಣು ಕಲೆಯಿಂದ ಕೂಡಿದೆಯೋ, ಹಂಗ ಈ ಅನಾತ್ಮ ಏನದ? ಇದು ಅವಯವಗಳಿಂದ ಕೂಡ್ಯದ, ಇದು ಸಗುಣದ ಗುಣಗಳಿಂದ ಕೂಡ್ಯದ. ಇದು ಎರಡನೇ ಪಾಯಿಂಟ್. ಸೊ ಇಟ್ ಈಸ್ ಅಚೇತನಂ, ಇಟ್ ಈಸ್ ಸಗುಣಂ. ಯಾವ್ದು ಅಚೇತನದ ಅದು ಸಗುಣದ, ಯಾವ್ದು ಅಚೇತನದ ಅದು ನಿರ್ಗುಣದ. And finally, this entire anatma is subject to constant fluctuation or modification. ಇನ್ನೊಂದು ಏನ್ ತಿಳ್ಕೊಂಡಿವಿ 13ನೇ ಅಧ್ಯಾಯದಾಗ ಅಂದ್ರೆ ಈ ಅನಾತ್ಮ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತದ. ನಿನ್ನಿದ್ದ ಮನ್ಯಾಗ ಇವತ್ತಿಲ್ಲ, ನಿನ್ನಿದ್ದ ಶರೀರನ ಇವತ್ತಿಲ್ಲ, ನಿನ್ನೆಗಿಂತ ಒಂದ್ ದಿನ ಹಳೇದಾಗೈತಿ ಶರೀರ. ನಮಗೇನ್ ಅನಿಸ್ತದ? ನಿನ್ನೆ ಹೆಂಗಿತ್ತ ಹಂಗ ಅನಿಸ್ತದ. ಅದರಲ್ಲಿ ಸೂಕ್ಷ್ಮ ಬದಲಾವಣೆ ಆಗ್ಯಾವ, ಗೊತ್ತಾಗೋದಿಲ್ಲ. ನಿನ್ನೆ 9 ಕೂದಲು ಬೆಳಗಿದ್ದು, ಇವತ್ತು 10ನೇ ಕೂದಲು ಬೆಳಗಾಗತ್ತೈತಿ. ತಿಳ್ಕೊಳ್ರಿ, ಬದಲಾವಣೆ ಆಗಾಗತ್ತದ, ವಿಕಾರ ಆಗಾಗತ್ತದ. ಅನಾತ್ಮ ಯಾವಾಗ್ಲೂ ವಿಕಾರಕ್ಕೆ ಒಳಗಾಗ್ತದ. ಚೇತನ ಯಾವಾಗ್ಲೂ ನಿರ್ವಿಕಾರದ, ಯಾವಾಗ್ಲೂ ಬದಲಾವಣೆ ಆಗುವುದಿಲ್ಲ. ಈ ವಿಷಯವನ್ನ ನಾವು 13ನೇ ಅಧ್ಯಾಯ ಭಗವದ್ಗೀತೆಯೊಳಗೆ ಕಂಡುಕೊಂಡೇವಿ, ಬರಿಬಾರ್ದು. ಸೊ ಇಟ್ ಈಸ್ ಎ ಸವಿಕಾರಂ ಇನ್ ನೇಚರ್. ಈ ಶರೀರ ಅಸ್ಥಿತೆ, ಜಾಯತೆ, ವರ್ಧತೆ, ಪರಿಣಮತೆ, ವಿನಶ್ಯತೆ ಅನ್ನುವಂತ ಷಡ್ಭಾವ ವಿಕಾರಕ್ಕೆ ಒಳಗಾಗ್ತದೆ. ಆತ್ಮ ಯಾವ ವಿಕಾರಕ್ಕೂ ಒಳಗಾಗುದಿಲ್ಲ. ಅದು ಹುಟ್ಟುವುದಿಲ್ಲ, ಬೆಳೆಯುವುದಿಲ್ಲ, ವೃದ್ಧಿ ಆಗುವುದಿಲ್ಲ, ಮತ್ತು ಅದು ಕ್ಷಯ ಆಗುವುದಿಲ್ಲ, ಕೊನೆಗೆ ಸಾವು ಆಗುವುದಿಲ್ಲ. ಆತ್ಮ ಹೆಂಗಿರ್ತದ ಹಂಗ ಇರ್ತದ. ಆದ್ರೆ ಅನಾತ್ಮ ಒಂದು ಸೆಕೆಂಡಿಗೆ ಬದಲಾವಣೆ ಆಗ್ತದ, ಸೆಕೆಂಡಿಗೆ ಬದಲಾವಣೆ ಆಗ್ತದ. ವಿತ್ ಒನ್ ಮೂಮೆಂಟ್ and the other, everything has undergone a change. ಈ ಶರೀರ ಈ ಕ್ಲಾಸ್ ಪ್ರಾರಂಭ ಮಾಡುವತ್ನಾಗ ಹೆಂಗಿತ್ತೋ ಹಂಗ ಈಗಿಲ್ಲ. ವಿಚಾರ ಮಾಡ್ರಿ. ಬದಲಾವಣೆ ಆಗ್ಯದ. 8:30 ಶರೀರ 9:05 ವಿಕಾರ ಆಗೈತೆ. ಕಣ್ಣಿಗೆ ಕಾಣ್ಲಿಕ್ಕಿಲ್ಲ, ಆದ್ರ ಬುದ್ಧಿ ಗೊತ್ತಾಗ್ತದ. ವಿಚಾರ ಮಾಡ್ರಿ, ಗೊತ್ತಾಗ್ತದ. Within one moment and the other, everything has undergone a change, and therefore anatma is achetanam and anatma is sagunam and anatma is savikaram. ಅಂದ್ರೆ ಏನಂದಂಗಾತು? ಅನಾತ್ಮಕ 3 ಗುಣಗಳ 3 ಲಕ್ಷಣಗಳು ಹೇಳಿದಾಗ, ಅನಾತ್ಮ ಅಚೇತನದ, ಅನಾತ್ಮ ಸಗುಣದ, ಅನಾತ್ಮ ವಿಕಾರ ಸಹಿತದ. And because of this changing nature, it will not remain in the visible condition all the time. ಈ ಬದಲಾವಣೆ ಆಗ್ತಾ ಇರುವಂತ ಈ ಅನಾತ್ಮ ಅದು ಒಂದೇ ರೀತಿಯಿಂದ ಇರುವುದಿಲ್ಲ. ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಿರ್ತದ. ಆತ್ಮೀಯರೇ, ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇದೆ. ಒಂದ್ ನಿಮಿಷ, ಬ್ಯಾಟ್ರಿ ಡೌನ್ ಆಗತೈತಿ, ಚಾರ್ಜ್ ಗಿಟ್ಟು ಬಿಡ್ತೀನಿ. ಇಲ್ಲೇ ಗಂಡ ಹೆಂಡತಿ ಶರೀರ ಅನಾತ್ಮ ಅಂತೇಳಿ ಅಪ್ಪರು ಹೇಳಿರಲ್ರಿ, ಗುರುಗಳು ಹೇಳಿರಲ್ಲ ಸರ. ಹಾಗಾದ್ರೆ ಅವ್ರ ಮೇಲೆ ರಾಗ ಬ್ಯಾಡನ್ರಿ? ಎದಕ್ ಬೇಕು ರಾಗ? ನಮ್ಮಲ್ಲಿ ಯಾಕೆ ರಾಗ ಸರ್? ನಮ್ಮಲ್ಲಿ ನಾವ್ ರಾಗ ಇದ್ರ ನಮ್ಮ ಮೇಲ್ರಿ ಅದು ಇರ್ಬಾರ್ದ್ರಿ. ಹೆಂಗೆ ಸರ? ಇವ್ರ ನನ್ನ ಪ್ರೇಮ, ನನ್ನ ಮೇಲೆ ಅತಿ ಪ್ರೇಮನಾದಲ್ಲ, ನನ್ನ ಸ್ವಲ್ಪದ ಮೇಲೆ ನಾ ಪ್ರೇಮ ಅದಲ್ರಿ. ಅವರು ಕೂಡ ತಿರಸ್ಕಾರ ಮಾಡೋದು ಹೋಯ್ತಲ್ಲ ನನ್ನ ಅಭಿಪ್ರಾಯ ಸರ್. ಅನಾತ್ಮ ಐತೋ ಏನೋ ಆತ್ಮ ಐತೋ?
ಯಾವ ಸರ ಸ್ವರೂಪ ಆತ್ಮ ಇತ್ತು ಅನಾತ್ಮ ಇತ್ತು. ಆತ್ಮ ಸರ್, ಆತ್ಮ ಆತ್ರಿ. ಅನಾತ್ಮದ ಮ್ಯಾಗ ಯಾಕೆ ಅಭಿಮಾನ? ಅಲ್ಲ ಸರ್, ಈಗ ನನ್ ಮೇಲೆ ಅಭಿಮಾನ ಇದೇನಿಲ್ಲ ಸರ್, ಆತ್ಮನ ಮೇಲೆ ನನ್ನ ಅಭಿಮಾನ ಇದೇನಿಲ್ಲ ಸರ್. ಆತ್ಮದಾಗ ಅಭಿಮಾನ ಇಲ್ರಿ, ಶರೀರದ ಮ್ಯಾಗ ಯಾಕಿರ್ಬೇಕು? ನಿಮ್ ಶರೀರದ ಮ್ಯಾಗ ನಿಮ್ಗೆ ಅಭಿಮಾನ ಇರಬಾರ್ದು ಅಂತ ನಾ ಹೇಳಕತ್ತೀನಿ. ನಾವು ಗಂಡ ಹೆಂಡತಿಯಿಂದ ಶರೀರಾಗ ನೋಡ್ಬೇಕ್ರು ಅಥವಾ ಅವ್ರು ನಮ್ಮ ಆತ್ಮ ಸ್ವರೂಪ ನೋಡ್ಬೇಕ್ರು? ಅವ್ರ ಆತ್ಮ ಸ್ವರೂಪ ಅಂತ ನೋಡ್ಬೇಕು. ಅವರು ಆತ್ಮ ಅಂತ ನೋಡ್ಬೇಕು, ಶರೀರ ಅಂತ ನೋಡಬಾರ್ದ್ರಿ. ಹಾ ಕರೆಕ್ಟ್ ಸರ್, ಕರೆಕ್ಟ್. ಅದಕ್ಕೆ ರಾಗ ತಿರಸ್ಕಾರ ಮಾಡಬಾರ್ದು ಅಂತ ನನ್ನ ಪಾಯಿಂಟ್ ಸರ್. ಅಲ್ಲ, ತಿರಸ್ಕಾರ ಮಾಡಬಾರ್ದು. ಆತ್ಮ ಅಂತ ನೋಡಿದ್ರೆ ತಿರಸ್ಕಾರ ಮಾಡಕ ಚಾನ್ಸ್ ಇಲ್ಲ. ಇನ್ನ ಶರೀರ ಅಂತ ತಿಳ್ಕೊಳ್ಳೋದ ಪ್ರೀತಿನೂ ಮಾಡ್ಬೋದು, ದ್ವೇಷನೂ ಮಾಡ್ಬೋದು. ಆತ್ಮ ಅಂದ್ರೆ ದ್ವೇಷ ಮಾಡಕ ಬರೋದಿಲ್ಲ ನಿಮಗೆ. ಶರೀರ ನಾವು ರಾಗದಿಂದ ನೋಡ್ಲಿಲ್ಲ ಅಂದ್ರೆ ನಾವು ಅದನ್ನ ಸರಿಯಾಗಿ ನೋಡ್ಕೊಳಕ್ ಆಗಲ್ಲ, ಉದಾಸೀನ ಮಾಡ್ತೀವಿ. ಅವಾಗ ನಾವ್ ಆತ್ಮ ಕಂಡ್ಕೊಳಕ್ ಆಗಲ್ವಲ್ಲ. ಅಲ್ಲ, ಅಷ್ಟ ಪೂರ್ತಿ ಕಂಡ್ಕೊಡ್ರಿ. ಈಗ ನಿಮ್ಗೆ ಆರೋಗ್ಯ ಇಷ್ಟು ತಿಳ್ಕೊಳಕ್ ನಿಮ್ಗೆ ಸಹಾಯ ಮಾಡೈತಿಲ್ಲ, ಮುಗಿದ್ ಹೋತು. ಅದ್ರ ಬಗ್ಗೆ ಹೆಚ್ಚಿನ ರಾಗ ಯಾಕ? ಹಂಗ ಸಾಧ್ಯ ಅಲ್ಲ, ಅದು ಸಾಧನ ಅಂತ ತಿಳ್ಕೊಡ್ರಿ. ಕಮಲಾ ಅವ್ರು ಹೇಳಿದಂಗ ಅದು ಸಾಧನ ಸಾಧ್ಯ ಅಲ್ಲ, ಸಾಧ್ಯ ಆತ್ಮ ಅದ. ಈಗ ಸಾಧ್ಯವನ್ನ ಸಾಧಿಸ್ಬೇಕಾದ್ರೆ ಸಾಧನವಾದಂತ ಶರೀರ ನಮ್ಗೆ ಆರೋಗ್ಯ ಇರ್ಬೇಕು, ಇಲ್ಲಂತಲ್ಲ. ಆರೋಗ್ಯ ಮಟ್ಟಿಗೆ ಅದಕ್ಕೆ ಇರ್ಲಿ, ಅದಕ್ಕ ಹೆಚ್ಚಿಗೆ ಅದ್ರ ಮ್ಯಾಗ ಹೆಚ್ಚಿಗೆ ಏನದ, ಎಷ್ಟ್ ಅದಕ್ಕ ವ್ಯಾಲ್ಯೂ ಐತಿ ಅಷ್ಟ್ ಕೊಡ್ರಿ, ಕಿಮ್ಮತ್ ಕೊಡ್ರಿ. ಹೆಚ್ಚಿಗೆ ಯಾಕೆ ಕೊಡ್ತೀರಿ ಅದಕ್ಕ? ಆತ್ಮ ಅಂತ ಗೊತ್ತಾದ್ಮ್ಯಾಗ ಆತ್ಮನ ಗೌರವ ಶರೀರ ಕೊಡಾಕತ್ತೀವಿ ನಾವು. ತಿಳ್ಕೊಡ್ರಿ, ಅಜ್ಞಾನ ಕಾಲದಾಗ ಆತ್ಮನ ಮ್ಯಾಗ ಗೌರವನ ಇದ್ದಿದ್ದನ್ನ ನಾವು ಅನಾತ್ಮ ಆದಂತ ಶರೀರದ ಮ್ಯಾಗ ಕೊಡಾಕತ್ತೀವಿ. ಈಗ ಗೊತ್ತಾಗಿದ್ಮೇಲೆ ಅದು ಎಲ್ಲಿ ಹೋಗ್ಬೇಕು? ಟ್ರಾನ್ಸ್ಫರ್ ಆಗ್ಬೇಕು. ಪ್ರೀತಿ ಆತ್ಮದ ಮ್ಯಾಗ ಟ್ರಾನ್ಸ್ಫರ್ ಆಗ್ಬೇಕು, ಶರೀರದ ಮ್ಯಾಗ ಆಗ್ಬಾರ್ದು. ಅದು ಸರಿ. ನನ್ನ ಮೇಲೆ ನಾನು ಅಂತ ನಾನು ಅಭಿಪ್ರಾಯ. ಆಯ್ತು, ಬ್ಯಾಡ್ರಿ. ಅದಕ್ಕೆ ಅದೇ ಹೇಳಾಗತ್ತಿಲ್ಲ ನಾವು ಅದೇ ಹೇಳಾಗತ್ತಿಲ್ಲ. ಆತ್ಮನ ಮೇಲೆ ಅವ್ರ ಅನಾತ್ಮ ತಿಳ್ಕೊಂಡು ಹೊರಗೆ ಹಾಕ್ಬಾರ್ದು ಅಂತ ಕೆಡುವ ಶರೀರ ಹಾಕೊಂಡ್ರೆ ತ್ರಾಸ್ ಕೊಡ್ತಾರ ನೋಡ್ರಿ. ಅವ್ರು ಹಾಕೋಡ್ರಿ. ನಮ್ಮ ನಾ ಹೇಳೋ ಮಾತಿನ ಅರ್ಥ ಹಂಗಲ್ಲ. ಅವ್ರು ನಿಮ್ ಒಳಗ್ ಹಾಕೊಡ್ರಿ, ತ್ರಾಸ್ ಕೊಡ್ತಾರ ಅವ್ರು. ಆತ್ಮನ ಮೇಲೆ ಪ್ರೀತಿ ಇದ್ದಾಗ ಮುಕ್ತಿಗೆ ಕಾರಣ ಆಕತ್ರಪ್ಪ. ನನ್ನ ಮೇಲೆ ಅತಿ ಪ್ರೇಮದಲ್ಲ ಅವರು, ನನ್ನಂತೆ ಅವ್ರು ನನ್ನ ಸ್ವರೂಪ್ರೆ ಅವರು. ಹೆಂಗಂದ್ರೆ ಅವ್ರು ರಾಗ ದಿವಸ ಇಲ್ಲ, ನಾಳೆ ಎಲ್ಲ ಹೊರಗೆ ಹಾಕಿ ನೋಡ್ಬೇಕು. ನೋಡ್ರಿ ಹೆಂಗ್ ಮಾಡ್ತೀರಿ ನೋಡ್ರಿ. ಅದೇ ರೀ, ರಾಗ ಇಲ್ಲ ದ್ವೇಷ ಇಲ್ಲ ಹೆಂಡತಿ ಮೇಲೆ ಅಂತಂದ್ರೆ ಬಡ್ಗಿ ತಗೊಂಡ್ ಹೊಡಿತಾರ್ರಿ ಅವ್ರು. ನಾಟಕ ಮಾಡ್ರಿ. ಆಯ್ತು, ನಾವು ಎಷ್ಟು ಯಾವ ದೇಶದವ್ರು ನೀವು? ಯಾವ ರಾಜ್ಯದವರು? ಕರ್ನಾಟಕದೊಳಗೆ ನಾಟಕ ಮಾಡೋದ್ರಿ. ಒಳಗ ಹಿಂಗ್ ಇಟ್ಕೊಡ್ರಿ, ಹೊರಗ್ ನಾಟಕ ಮಾಡ್ರಿ. ನಿನ್ನಂತ ಪ್ರೀತಿ, ನಿನ್ನಂತ ಚೆಲುವಿನ ಯಾರು ಇಲ್ಲ ಅಂದ್ರೆ ನಿಮ್ಗೆ ಯಾರು ಬೇಡ ಅಂತ. ಬ್ರಹ್ಮಕುಮಾರಿ ಆಗಿದೆ ಕಲಿಸ್ತಾರ್ರಿ. ನೋಡ್ರಿ, ಬ್ರಹ್ಮಕುಮಾರಿ ಆಗಿದ್ದ ನಾವು ಎಷ್ಟೇ ಶರೀರವನ್ನು ಪ್ರೀತಿಸಿದ್ರು ಆ ಶರೀರ ಕೆಡುವುದೇ. ಅದಕ್ಕೆ ಕೆಡುವ ಶರೀರದ ಸಫಲತೆ ಯಾವುದು ಅಂದ. ಇಲ್ಲಿ ಬಂದ್ರ ನೋಡ್ರಿ, ಶರೀರ ಯಾರಾದ್ರೂ ಶರೀರ ಕೆಡೋದ, ನಮ್ಮ ಶರೀರ ಕೆಟ್ಟ ಹೋಗೋದ, ಅದ್ರ ಬಗ್ಗೆ ಅಭಿಮಾನ ಇದ್ರೆ ದುಃಖ ಆಗ್ತದ. ನಾಳೆ ನಿಮಗ ನಮ್ಮ ಶರೀರ ಬಗ್ಗೆ ಅಭಿಮಾನ ಇದ್ರು ದುಃಖ ಆಗ್ತದ, ಮತ್ತೊಬ್ಬರ ಶರೀರ ಬಗ್ಗೆ ಅಭಿಮಾನ ಇದ್ರು ದುಃಖ ಆಗ್ತದ. ಆ ದುಃಖ ಆಗ್ಬಾರ್ದು ಅಂದ್ರೆ ಹಿಂಗಿರ್ಬೇಕು ಅಂತ ಹೇಳಾಕತ್ತೀವಿ. ಇಲ್ರಿ, ನಾವು ಹಂಗ ಇರ್ತೀವಿ ಅಂದ್ರೆ ನಿಮ್ಗೆ ಯಾರು ಬೇಡ ಅಂತಾರ? ದುಃಖ ಅನ್ಬೇಕು ತಯಾರಾಗ್ರಿ. ನೀವು ಶರೀರ ಸ್ಥಾನವನ್ನು ಬಿಟ್ಟು ಆತ್ಮನ ಸ್ಥಾನ ಕೊಟ್ರಿ ಅಂತಂದ್ರ ಅದು ನಿಮ್ಗೆ ಶ್ವಾಸ ಕೊಡ್ತದ. ನೋಡು, ನಾವ್ ಹೇಳೋದೇನದ, ಆತ್ಮನ ಸ್ಥಾನ ಕೊಡ್ರಿ, ಶರೀರ ಸ್ಥಾನ ಕೊಡ್ರಿ. ಅಷ್ಟೇ ನಾವ್ ಹೇಳೋದು. ಹೆಚ್ಚಿಗೆ ನಿಮ್ಗೆ ಏನ್ ಹೇಳಾಗತ್ತಿಲ್ಲ, ದ್ವೇಷ ಮಾಡಂತ ಹೇಳಾಗತ್ತಿಲ್ಲ. ಈಗ ನಾವ್ ಏನ್ ಮಾಡಾಕತ್ತೀವಿ? ಅಜ್ಞಾನ ಕಾಲದಾಗ ಅನಾತ್ಮವಾದ ಶರೀರವೇ ನಾನ್ ಅಂತ ತಿಳ್ಕೊಂಡು ಆತ್ಮನ ಸ್ಥಾನ ಅದು ಕೊಟ್ಬಿಟ್ಟೇವಿ. ಅವ್ರಕ್ ನೋವು ಆಗ್ತದೆ. ನಮಗ ಯಾರ ಒಬ್ರು ವಿಯೋಗ ಆದ್ರೆ ನೋವು ಆಗ್ತದೆ. ಅವರು ಆತ್ಮ ಅದ ತಿಳ್ಕೊಂಡ್ರೆ ಅವ್ರು ವಿಯೋಗ ಆಗೋದಿಲ್ಲ ಅಂದ್ರೆ ದುಃಖ ಆಗೋದಿಲ್ಲ. ಆದ್ರೆ ನಮ್ದು ಉದ್ದೇಶ ಅಲ್ಲದ ನಾಳೆ ಹೊರಗೆ ಹಾಕ್ತಾರ, ಅವ್ರ ಹೊರಗೆ ಇಟ್ಕೊಳ್ಳಿ ಅನ್ನುವಂತ ಉದ್ದೇಶ ಇಲ್ಲ ನಮ್ದು. ಅಂದರ್ಗಿ ಬಾತ್. The second feature is Anatma is full of attributes and Saguna and is endowed with varieties of properties, varieties of attributes. So
It is Achetanam, it is Sagunam, and it is finally the entire Anatma is subject to the constant fluctuations and constant modifications. So it is Savikaram in nature. It doesn't remain the same even in one moment. Within one moment and the other, everything has undergone a change, and therefore Anatma is Achetanam, Anatma is Sagunam, Anatma is Savikaram. And because of its changing nature, it will not remain in visible condition all the time. Because of its changing nature, it will broadly go through two conditions. One is called manifest visible condition. In Sanskrit, it is called Karya Avastha, Vyakta Avastha. Vyakta means manifest or visible condition. It is the very same thing will be at the time of destruction, will go back to Karana Avastha, the ಅವ್ಯಕ್ತ ಅವಸ್ಥಾ. ನೋಡ್ರಿ, ಈ ಅನಾತ್ಮ ಏನಾಗ್ತದ ಅಂದ್ರೆ ಇದು ಸವಿಕಾರದ, ಇದು ಬದಲಾವಣೆ ಹಾಕುವಂತದ, ಇದು ಯಾವಾಗಲೂ ಬದಲಾವಣೆ ಹಾಕೊಂತ ಹೋಗಿ ಒಮ್ಮಿಂದೊಮ್ಮೆಗಳೇ ಏನಾಗ್ತದ, ಅವ್ಯಕ್ತ ರೂಪಕ್ಕೆ ಹೋಗ್ತದ. ಅವ್ಯಕ್ತ ರೂಪದಿಂದ ಮತ್ತೆ ವ್ಯಕ್ತ ಆಗ್ತದ. ವ್ಯಕ್ತ ಮತ್ತು ಅವ್ಯಕ್ತ ರೂಪದಿಂದ ಇದು ಬದಲಾವಣೆ ಆಗ್ತದ ಅನಾತ್ಮ. ಜಸ್ಟ್ ಆಸ್ ವೆನ್ ಎ ಬಾಯ್ಲ್ ದ ವಾಟರ್, ನೀವು ಯಾವಾಗ ನೀರನ್ನು ಕುದಿಸ್ತೀರಿ, ನೀರು ನಿಮ್ಮ ಕಣ್ಣಿಗೆ ಕಾಣ್ತದ ಇಲ್ಲೋ ಕಾಣ್ತದ. ನೀರು ಕಾದ ಮ್ಯಾಗ ಅದ್ರ ಉಗಿ ಏನ್ ಬರ್ತೈತೆ, ಅದು ಉಗಿ ಕಣ್ಣಿಗೆ ಕಾಣ್ತೈತೆ, ಅದು ಕಾಣ್ತದ. ಇನ್ನೂ ಸೂಕ್ಷ್ಮ ಉಗಿ ಆತ ನಿಮ್ ಕಣ್ಣಿಗೆ ಕಾಣಂಗಿಲ್ಲ. ವಾಟರ್ ಈಸ್ ವಿಸಿಬಲ್, is gone, but now you know water is not destroyed, but it is what happens to the water. The water, visible Vyakta Jalam has become Avyakta vapor. ಕಣ್ಣಿಗೆ ಕಾಣ್ತಾ ಇರುವಂತಹ ನೀರು ವ್ಯಕ್ತವಾದ ನೀರು ಅವ್ಯಕ್ತವಾದಂತಹ ಆವಿಯಾಯಿತು. Similarly, this cosmos has also got Vyakta Avastha called Prapancha, and it has got Avyakta Avastha and it is called Maya. ನೋಡ್ರಿ, ಇದು ವ್ಯಕ್ತ ಅವಸ್ಥೆ ಆಗ್ತದ ಈ ಜಗತ್ತು ಶರೀರ, ಅವಾಗ ಇದಕ್ಕೆ ಏನಂತೀವಿ, ಪ್ರಪಂಚ ಅಂತ ಕರೀತೀವಿ. ಇದು ಅವ್ಯಕ್ತ ಅವಸ್ಥೆಗೆ ಹೋಗ್ತದ. ಈ ಶರೀರ ಮತ್ತು ಈ ಜಗತ್ತುಗಳು ಅನಾತ್ಮ ಅನ್ನುವಂಥದ್ದು ಅವ್ಯಕ್ತ ಅವಸ್ಥೆಗೆ ಹೋಗ್ತದ. ಅವ್ಯಕ್ತ ಅವಸ್ಥೆಗೆ ಹೋದಾಗ ಇದಕ್ಕೆ ಏನಂತೀವಿ ಅಂದ್ರೆ ಮಾಯಾ ಅಂತೀವಿ. ತಿಳ್ಕೊಂಡು, therefore Maya is also an unmanifest form of matter only. ಈಗ ಅರ್ಧೈತಿ ನೀವು, ಅವ್ಯಕ್ತ ಇದ್ರೂ ಕೂಡ, ಕಣ್ಣಿಗೆ ಅದೃಶ್ಯವಾಗಿದ್ರು ಕೂಡ, ಈ ಮಟೀರಿಯಲಿಸ್ಟಿಕ್ ಮ್ಯಾಟರ್ ಏನದ, ಈ ದೃಶ್ಯ ಆದಂತ ಈ ಜಗತ್ತೇನದ, ಅದು ಅವ್ಯಕ್ತ ಸ್ವರೂಪದಿಂದ ಇರ್ತದ. ಇಲ್ಲ ಅನ್ನಕ್ ಬರೋದಿಲ್ಲ. ಕಣ್ಣಿಗೆ ಕಾಣಂಗಿಲ್ಲ ಅಂದ್ರ ಇಲ್ಲ ಅನ್ನಕ್ ಬರಂಗಿಲ್ಲ. ಕಣ್ಣಿಗೆ ಕಾಣುವತ್ನಾಗ ಪ್ರಪಂಚ ಅಂತೀವಿ, ಕಣ್ಣಿಗೆ ಕಾಣದೇ ಇರುವತ್ನಾಗ ಇದಕ್ಕ ಮಾಯಾ ಅಂತೀವಿ. Matter is not destroyed, but it converts into energy. Of course. So the matter is called universe, unmanifest matter is called Maya. So therefore Maya or the universe, including the body, including the mind, all of them come under what? Anatma. ನೋಡ್ರಿ, ಮಾಯಾನು ಅನಾತ್ಮದಾಗ ಬಂತು, ವ್ಯಕ್ತ ಪ್ರಪಂಚನು ಅನಾತ್ಮದಾಗ ಬಂತು. And which is Achetanam, which is Anatma, which is Saguna, which is Savikara. And so this is the description of Anatma. ಅನಾತ್ಮದ ವರ್ಣನೆಯನ್ನ 13ನೇ ಅಧ್ಯಾಯ ನಮಗೆ ಹಿಂಗೆ ಹೇಳ್ತು. ಏನದ, ಅದು ಜಡ ಅದ, ಅದು ಸಗುಣ ಅದ, ಅದು ಸವಿಕಾರ ಅದ, ಅದು ಅನಾತ್ಮ ಅದ, ಅದು ವ್ಯಕ್ತದ, ಅವ್ಯಕ್ತನೂ ಆಗ್ತದ. ಅವ್ಯಕ್ತ ಆದಾಗ ಅದಕ್ಕ ಮಾಯಾ ಅಂತೀವಿ, ವ್ಯಕ್ತ ಆದಾಗ ಅದಕ್ಕ ಪ್ರಪಂಚ ಅಂತೀವಿ. So we have to go to the description of the next topic, that is Atma. ಇಷ್ಟೆಲ್ಲ ಅನಾತ್ಮನಾಗ ಹೇಳಿದ್ಮ್ಯಾಗ ಈಗ ಆತ್ಮಗಳಿಗೆ ಬಹಳ ಲಕ್ಷ್ಯವನ್ನು ತಗೊಳ್ರಿ. The word Atma refers to three things in the 13th chapter. ಆತ್ಮ ಅನ್ನುವಂತ ವಿಷಯಕ್ಕ 3 ವಸ್ತುಗಳನ್ನು ಹೇಳ್ತಾನೆ. ಎಲ್ಲೇ 13ನೇ ಅಧ್ಯಾಯದಾಗ ಈಗ ನಾವೇನು ಅಭ್ಯಾಸ ಮಾಡಿದ್ವಿ ಅದ್ರಾಗ ಏನವು 3 ವಸ್ತುಗಳು? The word Atma includes 3 names. ಏನು? ಕ್ಷೇತ್ರಜ್ಞ, ಪುರುಷ ಮತ್ತು ಜ್ಞೇಯ. ಪುರುಷ ಮತ್ತು ಜ್ಞೇಯ, ಇವು 3ಕ್ಕೂ ನಾವೇನಂತೀವಿ? ಇವು 3ಕ್ಕೂ ನಾವು ಆತ್ಮ ಅಂತೀವಿ. ಕೇಳಿಬಿಟ್ಟಿತ್ತು ಆಗಲೇ ಹೇಳ್ತಿ.
these three can be referred to by the word Atma. ಅಂದ್ರೆ ಕ್ಷೇತ್ರಜ್ಞ ಅಂದ್ರು ಆತ್ಮ, ಪುರುಷ ಅಂದ್ರು ಆತ್ಮ, ನೇಮ್ ಅಂದ್ರು ಆತ್ಮ. Now the question is, what is that bliss? Atma. ಅದೇಪ್ಪ ಅಂದ್ರೆ ಆತ್ಮ ಯಾವುದು? Krishna says, if the whole universe falls under Drishya Prapancha, the object of experience, an experienced universe, then an experienced universe presupposes the presence of fill in the blanks ಅಂತ ನೋಡ್ರಿ. ಎಲ್ಲವೂ ಜಗತ್ತು ಅನಾತ್ಮ ಅಂದ್ರಿ, ಅದು ನಮ್ಗೆ ಅನುಭವಕ್ಕೆ ಬರುವಂತ ವಸ್ತು ಎಲ್ಲ ಅನಾತ್ಮ ಅಂದ್ರಿ ಅಂದ್ರ ಅದು ಯಾರಿಗೆ ದೃಶ್ಯ ಆಗೈತಪ್ಪ? ಯಾರಿಗೆ ದೃಶ್ಯ ಆಗೈತ? ಪ್ರಪಂಚ ಅಜ್ಞಾನಿಗಳು. ಆತ್ಮನಿಗೆ. ಅದು ಯಾರಿಗೆ ದೃಶ್ಯ ಆಗೈತಲ್ಲ ಅವನೇ ಆತ್ಮ, ಅವನೇ ಕ್ಷೇತ್ರಜ್ಞ, ಅವನೇ ಪುರುಷ, ಅದೇ ಜ್ಞೇಯ. The experienced universe presupposes the presence of what? An experiencer. Subject. Without the experiencer subject, the experienced object is never possible. ಏನ್ರಿ? ಜಗತ್ತು ಪ್ರತ್ಯಕ್ಷ ಅನುಭವಕ್ಕೆ ಬರ್ತದ, ಇದು ದೃಶ್ಯವಾಗಿ ಅನುಭವಕ್ಕೆ ಬರ್ತೈತಂದ್ರ ಅದು ಯಾರಿಗೆ ಬರ್ತದ್ರಿ? ದೃಕ್ಕಿಗೆ ಬರ್ತದ. ಆ ದೃಕ್ಕ ಆತ್ಮ ಅದ. ಆ ದೃಕ್ಕ ಏನದ? ಪುರುಷ. ಆ ದೃಕ್ಕ ಏನದ? ಕ್ಷೇತ್ರಜ್ಞ. ಆ ದೃಕ್ಕ ಏನದ? ಜ್ಞೇಯ. And therefore, every object presupposes the existence of subject, and unfortunate fact is that subject can never become what? An object. ಏನ್ರಿ ಒಂದು ನಿರಾಶಾದಾಯಕ ಸಂಗತಿ ಅಂದ್ರ ಈ ದೃಕ್ ಎಂದು ದೃಶ್ಯ ಆಗುದಿಲ್ಲ ನೋಡ್ರಿ. ಮತ್ ನಮ್ದೇನ್ ಚಟ ಅದರಿ ಹಿರಣ್ಣರ? ದೃಕ್ಕವಾದಂತ ಆತ್ಮನನ್ನ ದೃಶ್ಯ ಮಾಡಿ ನೋಡ್ಬೇಕು ಅಂತ ಹೊಂಟೀವಿ ನಾವು. ಶಾಡ್ಯಾರೋ ದಡ್ರಿ ನಾವು? ದೃಕ್ ಆಗಿರುವಂತಹ ಆತ್ಮನನ್ನ ದೃಶ್ಯ ಮಾಡಿ ನೋಡಾಕ್ ಹೊಂಟೀವಿ ನಾವು. ದಡ್ಡರು ಮತ್ತ ಹೆಂಗ್ ಸಾಧ್ಯ ಅದು? ಹಿಮಾಲಯಕ್ಕೆ ಹೋದ್ರ ಕಾಣ್ತತಿ, ಗಂಗಾ ನದಿ ಮುಳುಗಿ ಹತ್ರ ಕಾಣ್ತತಿ, ಧ್ಯಾನ ಮಾಡಿದ್ರೆ ಕಾಣ್ತತಿ, ಅನುಭವ ಮಾಡಿದ್ರೆ ಕಾಣ್ತತಿ, ರಾಜಯೋಗ ಮಾಡಿದ್ರೆ ಕಾಣ್ತತಿ, ಈಶ್ವರಿ ವಿದ್ಯಾಲಯಕ್ಕೆ ಹೋದ್ರೆ ಕಾಣ್ತತಿ. ನಮ್ಮ ಅನುಭವ ಬರ್ತದ್ರಿ. ಕಂಡ್ರಿ ಕಣ್ಣಿಗೆ ಕಾಣುದ್ರ ಅನುಭವ ಬರ್ತದ್ರಿ. ಕಣ್ಣಿಗೆ ಕಾಣುದ್ರ ಅನುಭವಕ್ಕೆ ಬರ್ತದ. ಕಣ್ಣಿಗೆ ಕಾಣುದಿಲ್ಲ. ಕಣ್ಣಿಗೆ ಕಂಡ್ರ ಅದು ಅನಾತ್ಮ ಆಗ್ತದ. ನಮ್ಗ ಅದೇ ಬೇಕಾಗೈತಿಲ್ಲ. ಅಂತ ಕಣ್ಣಿಗೆ ನಾವು ನೋಡಕ್ ಹೊಂಟೇವಲ್ಲ, ಏನಂತಂದ್ರೆ ನೋಡ್ಲಿಕ್ಕೆ ಆಗದೆ ಇರುವಂತ ವಸ್ತುವನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡಕ್ ಹೊಂಟೇವಿ. ಫೂಲಿಶ್ನೆಸ್ ಅಂತ ಅರ್ಥ, ಮೂರ್ಖತನ. Remember the example I gave. If I am seeing a different colors and forms in front of me, the perception of every form, the perception of every color presuppose the existence of the eyes. But the unfortunate fact is what? The eyes themselves are not perceivable. ನೋಡ್ ಅಂತ ಒಂದು ಉದಾಹರಣೆ ಹೇಳ್ತಾರೆ ಅಪ್ಪವರು. ನನ್ನ ಕಣ್ಣೆದುರಿಗೆ ಅಗದಿ ರಮಣೀಯವಾದಂತಹ ಒಂದು ಚಿತ್ರಕಲೆಯನ್ನು ನೋಡ್ತಾ ಇದ್ದೀನಿ. ಬಣ್ಣ ಬಣ್ಣದ ಲೈಟ್ಗಳಿಂದ ಅಲಂಕಾರ ಮಾಡಿದಂತ ದೃಶ್ಯಗಳನ್ನ ನೋಡ್ತಾ ಇದ್ದೀನಿ. ಆದ್ರೆ ನನ್ನ ಏನಪ್ಪ ಬೇಜಾರು ಅಂದ್ರ ಅವನ್ನ ನೋಡ್ತಾ ಇರುವಂತ ಕಣ್ಣುಗಳನ್ನ ನೋಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ. ದೃಕ್ಕವಾದಂತ ಕಣ್ಣು ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಸಾಪೇಕ್ಷಕ ಕಣ್ಣದ. ಹಂಗ ಕಣ್ಣು ನೋಡಿದ್ರು ನೋಡ್ಬೋದು ಮಿರರ್ದಾಗ ಇಟ್ಕೊಂಡು. ಆದ್ರೆ ಆ ಆತ್ಮನನ್ನ, ಎಲ್ಲದಕ್ಕೂ ದೃಕ್ಕಾದಂತ ಆತ್ಮ ಏನದ, ಕಣ್ಣಿಗೂ ಕಣ್ಣಾದಂತ ಆತ್ಮನನ್ನ ನೋಡ್ಲಿಕ್ಕೆ ಆಗುವುದಿಲ್ಲ. Even though the eyes are not perceivable, I can never doubt the existence of eyes. ನನ್ನ ಕಣ್ಣು ಕಾಣಬಾರ್ದ್ರಿ ಅಂತಂದ್ರೆ, ನಾನ್ ದೃಶ್ಯ ಕಾಣಾಗತೈತಿ, ಕಣ್ಣು ಕಾಣಬಾರ್ದು ಅಂತಂದ್ರೆ ಕಣ್ಣು ಅದಾವಂತೀರೋ ಇಲ್ಲಂತೀರೋ? ನನಗ ಕಣ್ಣು ಅದಾವ, ಕಣ್ಣಿನ ಕಣ್ಣಿಲ್ಲ. Because the very perception is possible because of the perceivable alone. ನನಗ ಕಣ್ಣು ಅದಾವ ಅಂತ ನಾನ್ ನೋಡಾಕತ್ತೀನಿ ಅಂತ ಹೆಂಗ್ ತಿಳಿತೀವೋ ಹಂಗ ಆತ್ಮ ಅದೇನಿ ಅಂತ ತಿಳ್ಕೊಂಡು ನಾ ದೃಕ್ ಆಗೇನಿ, ಈ ಜಗತ್ ನನಗ ದೃಶ್ಯ ಆಗೈತೆ ಅಂತ ತಿಳ್ಕೋಬೇಕು. ಆತ್ಮನ ನೋಡುವಂತ ಭಾಗ್ಯ ನಮ್ಗಿಲ್ಲ. ಆತ್ಮ ನೋಡಾಕ್ ಬರುದಿಲ್ಲ.
extending this principle, we saw all the experienced objects prove the existence of experiencer. ಎಲ್ಲ ದೃಶ್ಯ ಪದಾರ್ಥಗಳು ನಮಗೇನು ಸೂಚಿಸ್ತಾವಂದ್ರ ಅವುಗಳನ್ನು ನೋಡುವಂತಹ ದೃಕ್ ಅನ್ನುವಂತದ್ದು ಒಂದು ವಸ್ತು ಅದ, ಅದನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅದು ಇಲ್ಲಂತಲ್ಲ, ಅದು ಐತಿ ಅಂತ ಅರ್ಥ. ಜ್ಞಾನ ಚಕ್ಷು ಇರ್ತದ್ರಿ, ಅದು ಅದರಿಂದ ನೋಡಬಹುದು. But the experiencer himself becomes an object of experience. But the experiencer himself cannot become an object of experience. ಆ ಎಲ್ಲಕ್ಕೂ ದೃಶ್ಯವನ್ನ ನೋಡುವಂತ ದೃಕ್ ಅದು ಯಾರಿಗೂ ದೃಶ್ಯ ಆಗೋದಿಲ್ಲ. And this unobjectifiable experiencer principle is called Atma. ಈ ರೀತಿಯಿಂದ ಯಾವುದು ಅನುಭವಕ್ಕೆ ಬರುವುದಿಲ್ಲ ದೃಕ್ಕು, ದೃಶ್ಯ ಮಾತ್ರ ಅನುಭವಕ್ಕೆ ಬಂದಾಗ ದೃಕ್ ಅದ ಅಂತ ನಾವು ಊಹಾ ಮಾಡ್ತೇವೆಯೋ, ಆ ಊಹೆ ಮಾಡಿದಂತಹದ್ದು ಯಾವ್ದು ಆತ್ಮ ಅದು ಅನುಭವ ಯಾವಾಗ ಆಗತೈತೆ ಅವನೇ ಆತ್ಮ ಅದಾನ, ಅವನ ಅನುಭವ ಯಾರಿಗೂ ಆಗುದಿಲ್ಲ. ಯಾವಾಗ ಅನುಭವ ಆಗತೈತಿ ಅವನೇ ಆತ್ಮ ಅದಾನ, ಅವನ ಅನುಭವ ಮತ್ತೆ ಯಾರಿಗೂ ಆಗುದಿಲ್ಲ. The unobjectifiable experiencer is God Atma. ಯಾವ ಆತ್ಮನ ನಮ್ಮ ದೃಶ್ಯವಾಗಿ ತೋರುವುದಿಲ್ಲವೋ ಅದು ದೃಕ್ಕ, ಕೇವಲ ದೃಕ್ಕದ, ಅದಕ್ಕೆ ದೃಶ್ಯ ಅಂತ ಶಾಸ್ತ್ರವಾಗಿ ಹೇಳ್ತಾರೆ. And since Atma is the unobjectifiable experiencing principle, it is Chetanam or Achetanam. ಏನ್ರಿ ಅದು ದೃಕ್ಕದ ಅಲ್ಲ, ಅದು ಎಲ್ಲ ಪದಾರ್ಥಗಳನ್ನ ಅರಿಯುವಂತ ಚೇತನ ಐತೋ ಅದ ಅಚೇತನ ಐತೋ ಅಂದ್ರ ಅದು ಚೇತನದ. You do not require a PhD to answer this question. PhD ಮಾಡಿದ್ರೆ ಗೊತ್ತಾಗತ್ತೇನಿದು? ಇಲ್ಲ, PhD ಮಾಡ್ಬೇಕಾಗಿಲ್ಲ, ಆದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕು ಗುರುವಿನ ಮೂಲಕ ಕುತ್ಕೊಂಡು. ಈ ರೀತಿ the experiencing principle has to be necessarily chetana tattvam. If every drishyam is achetanam, the drik has to be chetanam. ಎಲ್ಲ ದೃಶ್ಯ ಪ್ರಪಂಚ ಜಡ ಐತಿ ಅಂದ್ರ ಆ ಜಡವಾದ ಪ್ರಪಂಚವನ್ನ ನೋಡುವಂತ ದೃಕ್ ಏನದ ಅದು ಚೇತನದಿಂದ ಅದ ಅನ್ನುವಂತದ್ದು ತಿಳ್ಕೊಳಕ್ಕೆ PhD ಮಾಡ್ಬೇಕಾಗಿಲ್ಲ. ಅಂಡ್ ಹೂ ಇಸ್ ದಟ್ ಎಕ್ಸ್ಪೀರಿಯನ್ಸ್ ಪ್ರಿನ್ಸಿಪಲ್? ಯಾರ ಅನುಭವ ಯಾರಿಗೆ ಯಾವುದ್ರ ಅನುಭವ ಆಗಾಗತ್ತಲ್ಲ ಅವ ಯಾರು? ಹೂ ಇಸ್ ದ ಎಕ್ಸ್ಪೀರಿಯನ್ಸ್ ದ ವರ್ಡ್? ಜಗತ್ತಿನ ಅನುಭವ ಮಾಡೋದು ಯಾರಿಗೆ ಆಗ್ತದೆ? ಆ ದೃಕ್ಕಿಗೆ ಆಗ್ತದ. ವಾಟ್ ಇಸ್ ಯುವರ್ ಆನ್ಸರ್? ಯು ವಿಲ್ ಸೇ ಐ ಮೈಸೆಲ್ಫ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್. ನೀವೇನಂತೀರಿ? ನಾನೇ ಅನುಭವ ಮಾಡಾಕತ್ತೀನಿ. ಹೇಳ್ಕೊಡ್ರ ನಾವನ ನೋಡ್ರ ಆತ್ಮ ಯಾವ ಅನುಭವ ಆಗತೈತಿ ಅವನೇ ಆತ್ಮ. ಅಂಡ್ therefore ಆತ್ಮ is I, the conscious principle which objectifies everything but which itself cannot be available objectification. ಅಂದ್ರೆ ಯಾವುದು ದೃಕ್ಕದೆಯೋ, ಯಾವ ದೃಕ್ಕನ್ನ ಯಾವ ಇನ್ನೊಂದು ದೃಕ್ಕದಿಂದ ನೋಡಕ್ ಆಗುವುದಿಲ್ಲವೋ, ಎಲ್ಲ ದೃಶ್ಯಗಳಿಗೂ ದೃಕ್ಕ ಆಗಿರುವಂತದ್ದು ಏನಿದೆಯೋ, ಆ ಯಾವನಿಗೆ ಅನುಭವ ಆಗಾಗತ್ತೈತಿಯೋ, ಜಗತ್ತಿನ ಅನುಭವ ಆಗಾಗತ್ತೈತಿಯೋ ಅವನೇ ಆತ್ಮ. ಇದನ್ನ ಹಿಡ್ಕೊಂಡ್ರೆ ಅವನ ಆತ್ಮನ ಅವರೇ ನೀವ್ ಅದಿರಿ, ಆ ಆತ್ಮನೇ ನೀವ್ ಅದಿರಿ ಅಂತ ಹೇಳ್ತಾರ. ಇನ್ನೂ ಸಾರಾಂಶ ಬಹಳ ಅದ. ಮತ್ತ ಆ ವಿಷಯವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಸುಖ ದುಃಖನೂ ಆಗ್ತದಲ್ರಿ ಅದು